ಎಲ್ಲ ಫಾರ್ಮ್ ಫ್ಲಿಪ್ ಮಾಡಿದ್ದಾತ. ಇನ್ನು ಪ್ರೊಸೆಸಿಂಗ್ ಐತಿ. ಇದು ಪ್ರೊಸೆಸಿಂಗ್ ಐತ್ರಿ ಈಗ. ಸಂಜೆ ಕೇಳ್ತಾರೆ ಅವ್ರೆ. ಅಯ್ಯ ಸಕ್ಸಸ್ಫುಲಿ ಥ್ಯಾಂಕ್ ಯು ವೆಲ್ ಸಕ್ಸಸ್ಫುಲಿ ರಿಸೀವ್ಡ್ ಯುವರ್ ಡೀಟೇಲ್ಸ್. ಇದು ಅಮ್ಮ ಹೇಳಿದ್ದಲ್ಲ ಫೋನ್ ಹಚ್ಚಿ. ಇಂಥ ಲೇಸ್ ಆಗ್ಬೇಕಾ? ಹಾಂ ಅಂದ್ರೆ ಮಕ್ಕಳ ಆಯ್ತಲ್ಲ ಚಂದ ಕಾಣ್ತಾವೆ. ಇದು ಹಸಿರದಲ್ಲ ಇದು? ಇದು ಹಸಿರದೆ, ಇದು ಕೆಂಪಿದೆ. ಹಾಂ ಚಂದ ಲೇಸ್ ಅದು ಬರೋದು ಬೋರ್ಡ್ರಿಗೆ. ಬೋರ್ಡ್ರಿಗೆ ಹಚ್ಬಿಟ್ಟು ಬಾರ್ಡರ್ ಅನ್ನಕ್ಕೆ ಬರಂಗ ಸಾನೆ. ನಾವು ಸಾಲಿಗೆ ಕಲ್ತಿಲ್ಲ. ಆದರೂ ನಮ್ಗೆ ಹೆಂಗೆ ಗೊತ್ತ ಸಾನೆ, ನಮಗಿರೋದು ಜನರಲ್ ನಾಲೆಜ್, ನಾವು ಕಲ್ತಿಲ್ಲ. ಮಸ್ತ್ ಲೇಸ್ ಹಚ್ಚಿಬಿಟ್ರೆ ಪಟ್ಟೆ ಆಗಲ್ಲ ಐತ್ರಿ ಇದ್ರದ್ದು. ಪಟ್ಟೆ ಹಂಗಾಗಿ ಮಸ್ತ್ ಕಾಣ್ತದ. ಹಚ್ಚಿದಾಗ ಒಂದು ಲುಕ್ ಬರೋದು ಮಕ್ಕಳಾಗ್ತದೆ. ನಾವು ಇಲ್ಲೇ ಅಂಗಡಿ ಆಗಿ ಚಲೋ ಆಗಸಾನೆ. ಅಕಸ್ಮಾತ್ ಏನಾದ್ರೂ ನಾವು ತೊಳಗೆ ಹೋಗಿ ತರೋದಾಗಿದ್ನಂದ್ರೆ ಭಾಳ ಫಜಿತಿತ್ತು ನಮ್ದು. ಹೌದಿಲ್ಲ? ನಾ ಮೊನ್ನೆ ನಿನಗೆ ಹೇಳ್ಕೊಂತ ಬಂದೀನಿ ರಸ್ತೆದಾಗ, ಜೋಳ ತೊಗೋಬೇಕ ನೆನಪು ಮಾಡಂತ. ನೀ ಏನಂದೆ ಇನ್ನೂ ಒಂದು 3 ದಿನ ಹಾಕದ್ ಬಾ ಮಮ್ಮಿ ಹಿಟ್ಟು ತೊಗೋವಂತಿ, ಮತ್ತೆ ಮುಗಿಸ್ಕೊಂಡ್ಬಿಡ್ತದ ಅದು ಹಿಟ್ಟು, ಭಾಳ ದಿನ ಹಾಕಿಸಿಟ್ಟು ಅಂದೆ. ನೀನು ಹೇಳಿದ್ದೆ ಕರೆಕ್ಟ್ ಬಿಡ. ಆದ್ರೆ ಈಗ ನೋಡಿ ಕಟಾನ್ ಕಟ್ಟಿ ಆತ ಈಗ ಹಿಟ್ಟು. ಈಗ ಇಲ್ಲೇ ಅಂತೂ ಸಿಗ್ತಾವು, ಚಲೋ ಆತ. ಈಗ ದಾದಿ ಮನೆ ಕಡೆ ಹೋಗಿ ತೊಗೊಂಬರ್ಬೇಕಂತ ಹೇಳಿದ್ರೆ ಎಷ್ಟು ದೂರ ಆಗಂಗಿಲ್ಲ ನಮ್ಗೆ. ಹೌದಿಲ್ಲ? ಆಮೇಲೆ ನನಗೂ ಮಧ್ಯಾಹ್ನ ಬರೋಕೆ ಆಗಂಗಿಲ್ಲ ಇಲ್ಲಿ, ಯಾಕಂದ್ರೆ ನಾವು ವಿಡಿಯೋ ಮಾಡ್ತಿರ್ತೀವಿ. ಆಮೇಲೆ ಇಲ್ಲಿ ಬಂದನೂ ಇರ್ತೈತಿ. ಇವ್ರು ತೆಗೆಯೋದ ಸಾಯಂಕಾಲ ಟೈಮ್ ತೆಗಿತಾರಲ್ಲ, ಬೆಳಿಗ್ಗೆ 11 ಗಂಟೆ ಮಟ್ಟ ಅಷ್ಟೇ ತೆಗಿತಾರೆ ಇವರು. ಆಮೇಲೆ ಇದು ಏರಿಯಾ ಫುಲ್ ಸೈಲೆಂಟ್ ಆಗಿಬಿಡ್ತೈತಿ. ಹಂಗಾಗಿ ಇವತ್ತು ಹೋಗಿ ಇಟ್ಕೊಂತೀನಿ, ನಾಳೆ ಬೆಳಿಗ್ಗೆ ಹಸ್ ಮಾಡಿ ಗಿರಣಿಗೆ ಕೊಟ್ಟು ಕಳಿಸ್ತಾರೆ. ಚಲೋ ಅದಲ್ಲ ಜಾಗ. 65 ರೂಪಾಯಿ ಅಂತ ಹೇಳಿದ್ರೆ ಚಲೋ ಇರ್ತಾವೆ. 4 kg ತೊಗೊಂಡು ಸಾಕು ಈಗ. ಯಾಕಂದ್ರೆ ಅದು ತಂಪು ಹಿಡಿದು ಬಿಡ್ತೈತಲ್ಲ ಅಲ್ಲಿ. ಹಾಲಿಲ್ಲ ಅಂತ ಬಿಸ್ಕಿಟ್ ಒಂದು ತೊಗೊಳ್ಳೋಣ. ಮತ್ತು ಅದು ಸರಿ ಬರೋಲ್ಲ, ಇದು 50 ರೂಪಾಯಿ ಹಾಕ್ತೀವಿ. ಮತ್ತೆಂತಾನೆ ಒಂದು ಎಣ್ಣೆ ಪ್ಯಾಕೆಟ್ ಕೊಡಿ. ಬೆಳಗ್ಗೆ ನಾವಿಲ್ಲಿ ಎಷ್ಟು ಇದಾಗಿತ್ತು ರೀ, ಇಲ್ಲಿ ಎಲ್ಲ ಗಾಡಿ ನಿಂದಿರ್ತೀವಿ. ಆಮೇಲೆ ಹೋಗೋಕನ್ನ ಜಾಗ ಇದ್ದಿದ್ದಿಲ್ಲ. ಆಮೇಲೆ ಇಲ್ಲಿ ಜಾಗ ನೋಡ್ರಿ, ಇಲ್ಲಿ ಏನು ಅಂಗಡಿ ಕಟ್ತಾರೋ, ಮನೆ ಕಟ್ತಾರೋ, ಅಪಾರ್ಟ್ಮೆಂಟ್ ಕಟ್ತಾರೋ ಅದೇ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ಇದೇನ್ರಿ ಇದು ಜಾಗ ಎಲ್ಲ ಖುಲ್ಲ ಮಾಡ್ಯಾರ ನೋಡ್ರಿ. ಇಲ್ಲಾಂದ್ರೆ ಇಲ್ಲೆಲ್ಲ ಕಾಂಗ್ರೆಸ್ ಅದೆಲ್ಲ ಬೆಳೆದ್ಬಿಟ್ಟತ್ತೆ. ಎಷ್ಟು ದೊಡ್ಡ ಕಾಣತೈತೆ ನೋಡ್ರಿ ಇದು ಜಾಗ. ಎಷ್ಟು ಮಸ್ತ್ ಐತೆ ನೋಡೋದು ಜಾಗ. ತಮ್ಮನಂದು ಊಟದ ಬ್ಯಾಗ್ ರೆಡಿ ಆಯ್ತು. ಆಮೇಲೆ ಇಲ್ಲಿ ಸಾನಿಯಾಗ ಡಬ್ಬಿ ಕಟ್ಟಿದ್ದೆ. ಇವಾಗ ಅವರು ರೆಡಿ ಆಗತ್ತಾರೆ ಹೋಗೋಕೆ. ಸಾಕ್ಸ್ ತೊಗೊಂಡು ಸಿಕ್ವಾ? ಹಾಕೋ ಹೋಗ್ಬಿಟ್ಟು ನೋಡಲ್ಲ, ಆಗಲೇ ಟೈಮ್ 8:15 ಆಯ್ತು. ಸಾನೆ ಪಟ್ಪಟ್ರ ರೆಡಿ ಆಗ್ಬೇಕು. ಕೊಡುವ ಒಂದು ಬೂಟ ತಮ್ಮನ ಕೊಡಿ, ಹಾಕೋ. ಫೈನಲ್ ಇಬ್ಬರು ರೆಡಿ ಆದ್ರಿ. ಸಾನಿಯ ತಮ್ಮನ ಹೋಗಿ ಬಿಟ್ಟು ಬರೋಣ್ರಿ ಅವ್ರಿಗೆ. ಈಗ ಇಲ್ಲಿಂದ ತಾಳಿಕೆ ನಮ್ದ ದಾರಿ ಕಾಯ್ಕೊಂತ. ಈಗ ನೋಡಿದ್ರಿ ಇಲ್ಲಿನ ಕಳ್ಬೇಕು ತಿಂದಂಗೆ ತಿನ್ನಾಗತ್ತಾಳ. ಲಗು ತಿನ್ನೋದು ಅಂತಂದು ಹೇಳಿದ್ರೆ ಫಸ್ಟಿಗೆ ಕುಂದಿರ್ತಾಳೆ ಒಂದು 5 ನಿಮಿಷ. ನೀನು ಲಗು ನಾಷ್ಟ ಇಷ್ಟ ಮಾಡಿ ರೆಡಿ ಆಗವ ಅಂದ್ರೆ ಕೇಳಂಗಿಲ್ಲ. ಈಗ ಹೋಗೋ ಟೈಮ್ನಾಗ 1 ತುತ್ತು 2 ತುತ್ತು ಅನ್ಕೊಂತ ಕುಂದಿರ್ತಾಳೆ. ನೀರು ಕುಡಿ, ನೀರು ತಿಂತೀಯನ್ನ? ಇನ್ನೊಂದು 5 ನಿಮಿಷ ಐತಿ. ಹಾಂ, ಅದು ರೊಕ್ಕ ತಗೋ, ಇದನ್ನ ತೊಗೊಂಬರಕ ಮಲಮ್. 5 ನಿಮಿಷ ಅಂದ್ರೆ ಈಗಿನ ಸಂಬಂಧ ನಂದು ಶಾಲೆಗೆ ಹೋಗೋ ತ್ರಾಸ ಆಕೈತಿ. ಈಗಿನೂ ಹೋಗಂಗಿಲ್ಲ. ಆಮೇಲೆ ಈಗ ಹೋಗಲ್ಲ, ನಾಳೆ ಮನೆಗೆ ಕುಂದ್ರಬೇಕನ್ನ. ಹಂಗೆ ಮಾಡಬೇಡ್ವಾ, ಮನೆಗೆ ಕುಂದ್ರ ಮಾತಾ ಇಲ್ಲ. ಸಾನೆ ಅದೇ ಏನೋ ಶನಿವಾರ ದಿವಸ ವ್ಯಾನ್ ಹೋಗಿತ್ತವಾಗ, ಅದಿಲ್ಲ ಮಮ್ಮಿ, ಅವಾಗಷ್ಟೇ ಬಿಟ್ಟಿದ್ದು ನಾನು ಸ್ಕೂಲ್. ಇಲ್ಲಾಂದ್ರೆ ಎಲ್ಲ ಹೋಗಿದ್ದೆ. ಖರ್ಚಿಪ್ಪ ಇಲ್ಲೇ ಇಟ್ಟೇನು ನೀನು ತೊಗೋಬೇಕಿಲ್ಲ ಅದನ್ನ? ಯಾ ಮಮ್ಮಿ ಐತ್ ಬಾ ನನ್ನ ಕಡೆ. ಐತನ? ಈ ಪಿಂಕ್ ಕಲರ್ ಐತ್ ನನ್ನ ಕಡೆ. ಅದು ನಂದು ಖರ್ಚಿಪ್. ನೀ ಯಾಕೆ ತಗೊಂಡಿ? ಅಲ್ಲೇ ಬಂದಿತ್ತು 5 ದಿವಸ ಆತ್ ನಾನು ತಗೊಂಡು ಹೋಗಿ. ಕಳ್ದಿರಲ್ಲ. ಇಲ್ಲ ಐತ್ಲೆ ನಿನ್ ದೀದಿ ನಿನ್ ಬ್ಯಾಗ್ ಒಳಗ ಪಿಂಕ್ ಕಲರ್ ಅದಿಲ್ಲ. ದೀದಿ ಅಂತ ಇಲ್ಲಿ ಅಂದ್ಬಿಡು ಅಷ್ಟೇ ಸಾಕು. ದೀದಿ ಅಂತ ಮತ್ತೆ ನಡಿ ಒಳಗೆ, ನಾನು ಬರ್ತೀನಿ ಹೊರಗೆ. ತಂಬ ಅದನ್ನ ಹಿಡ್ಕೊಂತೀನಿ ನಾನು. ನಡಿ, ಇವತ್ತು ಲೇಟ್ ಆಯ್ತು ನೋಡು. 8:40 ಬಂತು ಗಾಡಿ. ಹೌದಿಲ್ಲ? ಹತ್ತು ಮಕ್ಳ ಮಾಡಕೊಂತ್ರೆ. ಅಲ್ಲೇ ನಿನ್ನೆ ಬೀಫ್ ಹತ್ತಿ ಮಾರ್ಕೊಂತಾರೆ. ಇನ್ನು ಬೀಫ್ ಹತ್ತಿ ಮಾರ್ಕೊಂತ 5 ದಿನಕ್ಕೆ ಅಂದ್ರೆ ನಮ್ದು ಅಂಗಡಿ ಚಾಲೂ ಆಕತಿ. ಆಮೇಲೆ ಅಲ್ಲಿ ತಳಗ
ತಾಬತ್ತಂದು ದೇವ್ರ ಕುಂದಿರ್ತಾವ. ಇವು ದೊಡ್ಡ ಮಾಡಿಬಿಡ್ತಾರೇನು ಅಷ್ಟ? ಈ ಸೈಜ್ ಮಾಡ್ತೇನೆ. ಚಲೋ ಆಕತ್ತವ್ರ. ಸಣ್ಣ ಮಾಡ್ಬೇಕು, ದೊಡ್ಡ ಮಾಡ್ಬೇಕು. ಸ್ವಲ್ಪ ಈ ಟೈಪ್ ಅದಲ್ಲ, ದೊಡ್ಡ ಸ್ವಲ್ಪ ಚಲೋ ಮಾಡೋಣ. ಸಣ್ಣ ಇರ್ತಾವಲ್ಲ ಕಾಮನ್, ಮಾಡೋದು ನಾರ್ಮಲ್ ಮಾಡೋದು ನಾರ್ಮಲ್. ಅವು ಅದ್ರ ಹೊಚ್ಚ ಅದಾವನ ಸಣ್ಣ ಮಾಡವು. ಅದಾವಲ್ಲ. ಒಂದ್ಸರ ಕಟ್ ಮಾಡ್ಕೊಂಡ್ರೆ ಅದು ಹೊಸ ಬರ್ತದೆ ಹಚ್ಚ ಈ ಸೈಜೇನು ಅಂತಂದು ಹೇಳಿ. ಆಮೇಲೆ ಅದು ಥರ್ಮಾಕೋಲ್ ಒಂದೈತಲ್ರಿ? ಥರ್ಮಾಕೋಲ್ ಬೇಕಿನ್ನು, ಥರ್ಮಾಕೋಲ್ ಭಾಳ ಬೇಕು. ಇವು ಇಷ್ಟು ಕಟ್ ಮಾಡಿ ಇಡ್ರಿ ಇವತ್ತು. ಸಂಜೆ ಮುಂದೆ ಅಮ್ಮಗೆ ಹೇಳ ಥರ್ಮಾಕೋಲ್ ಇದು ಮಾಡ್ರಿ ಅಂತೇಳಿ. ನಾಳೆ ನೀವು ಹಾಳೆ ಹಚ್ಚೋದ್ರಾಗ ಥರ್ಮಾಕೋಲ್ ಕಟ್ ಮಾಡಿಬಿಡ್ತೀವಿ ನಾವು. ಹೌದಿಲ್ರಿ? ಏನು ಬೇಕು ನಿಮಗೆ? ಪಟ್ಟಿ ಬೇಕಿಲ್ಲ, ಪಿವಿಗಳು ಹಚ್ಚಾಕ. ಲಂಬಿ ಪಟ್ಟಿ ಇಲ್ಲಿ ತಡ್ರಿ ಕಿಟಕಿಯಿಂದ ಐತಿ. ಆಯ್ತು ತಡಿ ಹೋದಾರ್ಸತ್ತೆ ಅಷ್ಟಾಯ್ತು ನೋಡ್ರಿ ಅದು ಲಂಬಿ ಪಟ್ಟಿ. ಎಷ್ಟು ಸಾಕದ ಹಚ್ಚಾಕ. ಅದು ಇನ್ನೊಂದು ಸ್ವಲ್ಪ ಬೇಕು ಹೋದಿಲ್ರಿ ಫೇವಿಕಲ್ ಅದಕ್ಕೆ? ಫೇವಿಕಲ್ ಭಾಳ ಬೇಕು ಅದಕ್ಕೆ. ಅಷ್ಟು ಆಗೋದಿಲ್ಲ ಇನ್ನೂ ಅದು. ಸಾಲಂಗಿಲ್ಲ. ನಾ ಇದೈತಲ್ಲ ಈ ಸೈಜ್ ಫಸ್ಟ್ ಟೈಮ್ ಮಾಡತ್ತಿದ್ದೀನಿ ಈಗ. ಲಾಸ್ಟ್ ಟೈಮ್ ಮಾಡಿದ್ವಿ ಅಂತ ಅದು, ಆದ್ರೇನು ಹಿಂಗಿದ್ದಿಲ್ಲ ಅದು ಸ್ವಲ್ಪ ಬೇರೆ ಟೈಪ್ ಆಗಿತ್ತು. ಇದು ಡಿಸೈನ ಬೇರೆ ಟೈಪ್ ಐತೆ ನೋಡ್ರಿ ವರ್ಷ. ಡಿಸೈನ್ ಬೇರೆ ಟೈಪ್. ವರ್ಷ ಅಮ್ಮ ಏನು ಮಾಡ್ತಿದ್ರಪ್ಪ ಅವಾಗ ಅಂತಂದು ಹೇಳಿದ್ರೆ ಇದ್ರ ತೊಗೊಂಬರ್ತಿದ್ರಿ ಅವರು ದುರ್ಗದ ಬೈಲ್ ಒಳಗೆ. ಈಗೇನು ಲಾಡಿ ಆಮೇಲೆ ಎಲ್ಲ ಕೊಳ್ಳಾಡಿ ಅವ್ನು ತೊಗೊಂಬರ್ತಾರಲ್ರಿ, ಅದು ಅಂಗಡಿ ಒಳಗೆ ಸಿಕ್ತಿದ್ವು ಅಂತ ಅವ್ನು ತೊಗೊಂಬರ್ತಿದ್ರಿ ಅಮ್ಮ. ಯಾವಾಗ ಮತ್ತು ನಮ್ಮ ಮನೆಯವ್ರು ಮಾಡತ್ತಿದ್ರು ನೋಡ್ರಿ. ಈಗ ಎಷ್ಟು ಮಿನಿಮಮ್ ಒಂದು 5-6 ವರ್ಷ ಆತೇನ್ರಿ ಅವ್ರು ಮಕ್ನ ತರೋದು ಬಿಟ್ಟು. ಈಗ ಇವರ ಮನ್ಯಾಗ ರೆಡಿ ಮಾಡ್ಕೊಟ್ಬಿಡ್ತಾರಲ್ರಿ, ಹಾಗಾಗಿ ಈಗ ತರಂಗಿಲ್ಲ ಅವರಲ್ಲಿ. ಎಲ್ಲ ಅದಕ್ಕೆ ಏನೇನು ಬೇಕು ನೋಡ್ರಿ ಅವು ಮಾತ್ರ ಅಲ್ಲಿ ಬಟರ್ ಮಾರ್ಕೆಟ್ ಅಂತಂದು ಹೇಳೈತಿ. ಆ ಬಟರ್ ಮಾರ್ಕೆಟ್ನಾಗ ಎಲ್ಲ ತೊಗೊಂಬರ್ತಾರೆ ಅಮ್ಮ ಇವ್ರು ಹೇಳ್ದಂಗೆ. ತೊಗೊಂಬಂದು ಕೊಟ್ರು ಅಂತಂದು ಹೇಳಿದ್ರೆ ಒಂದು 4 ಇಲ್ಲ 5 ದಿನದಾಗ ಅಂದ್ರೆ ಎಲ್ಲ ಮುಗಿಸ್ಬಿಡ್ತಾರೆ ಇವ್ರು ಮಾಡೋದು. ಮತ್ತು ನಮಗೂ ಕೆಲಸ ಇರ್ತಲ್ಲ ಎಲ್ಲ ಮಾಡ್ಕೊತಾನೆ ಇವಂದ್ರೂ ಮಾಡ್ಬೇಕು ಇವರು. ಹಿಂಗೆ ಹಚ್ಚಕನ ಭಾಳ ಹೋಗೋದ್ರಿ ಅದು ಫೇವಿಕಲ್. ರೆಡಿ ಮಾಡ್ಕೋಬೇಕಾ? ರೆಡಿ ಮಾಡ್ಕೊಂಬಿಟ್ರೆ ಮುಂದೆ ಇದು ಸೈಜ್ ಮಾಡಾಕದ ಅವ್ನಿಗೆ ಈಜಿ ಆಕೈತಿ. ಆಮೇಲೆ ಥಂಡಿ ಒಂದಿಲ್ಲ ನೋಡ್ರಿ, ಥಂಡಿ ಒಂದಿಲ್ಲ. ಥಂಡಿ ಇದ್ದು ಅಂತಂದು ಹೇಳಿದ್ರೆ ಇವು ಹೆಂಗೆ ಕೇಳ್ರಿ ಕಾರ್ಬಸ್ತಿಟ್ಟು ಮೆತ್ತಗಾಗಿ ಹೆಂಗೆ ಇಡ್ತೀವಿ ಹಂಗೆ ಬಗ್ಗೆ ಬಿಡ್ತಾವೆ ಇವು. ಹಂಗ ಇವು ಇದನ್ನು ಕೆಬ್ಬದ ಮಾಡಿ ಏನು ಬಿಡ. ಆದ್ರೆ ಸ್ವಲ್ಪ ದಿಪ್ಪಿದ್ದು ಹಂಗೆ ನಿಂದಿರ್ತಾವೆ. ಏನಿಲ್ಲ ಇವು ಎತ್ತಾಗಿರ್ತೀವಿ ನೋಡಿ ಅತ್ತಾಗ ಬಗ್ಗೆ ಬಿಡ್ತಾವೆ. ಮತ್ತು ಗಾಳಿ ಹಂಗ ಅದ. ನೋಡಿ ಇಷ್ಟೇ ಇದೆ. ಅದಕ್ಕೊಂದು ಇದನ್ನ ಮಾಡ್ಬೇಕನ್ರಿ ಡಬ್ಬಿ? ಇದಕ್ಕೆ ಡಬ್ಬಿ ಮೇಲೆ ಪ್ಯಾಕೆಟ್ ಕಟ್ಟೈತಿ. ಇದಕ್ಕೆ ಹೇಳ್ರಿ ಅದು ಹಗ್ಲೆಲ್ಲ ಪ್ಯಾಕೆಟ್ ಉಚ್ಚದ ಹಾಕೋದು ಆಗ್ಬಿಡ್ತದೆ. ಅದು ಡಬ್ಬ್ಯಾಗ ಆತಂದು ನೀವು ತೊಗೊಂತ ಹಚ್ಚಕ್ಕೆ ಈಸಿ ಆಕತ್ತದ. ಟಪ್ಪುಗತ್ತೆ ಸಣ್ಣ ಟಪ್ಪು ಇರ್ತಾವಲ್ಲ. ಅದು ಕರೆಕ್ಟಾಗಿ ಕುಂದಿರ್ಬೇಕ್ರಿ. ಕರೆಕ್ಟ್ ಅದು ಹೆಂಗೆ ಕುಂದಿರ್ತೈತೆ ಹಾಳಿ ಹಂಗೆ ಅದು ಹಚ್ಚಿ ಬರ್ತೈತಿ. ಈ ಮೂಲಿಗೆ ಹಚ್ಬೇಕನಲ್ರಿ ಇನ್ನೊಂದಿಟ್ಟು ಈ ಮೂಲಿಗೆ ಹಚ್ಬೇಕಾಗಿತ್ತು. ಇರತ್ತಲ್ಲ ಹೆಂಗೆ ಹಚ್ಕೋಬೋದು. ಅದು ಒಂದು ಆಗೋ ಮಟ್ಟ ಆಯ್ತಲ್ಲ ಕರೆಕ್ಟಾಗಿ ಇದು ಮಾಡ್ಕೋಬೇಕು. ಇವೆಲ್ಲ ಇವು ನೋಡ್ರಿ ಬೆಂಡು ಕಟ್ ಮಾಡಿದ್ದು ಈ ಸೈಜ್ ಕಟ್ ಮಾಡ್ಬೇಕು. ಇವನು ಇವು ಕೈ ಹಿಡಿತಾವ್ರಿಪ್ಪ. ಇವು ಹುಡುಗರು ಭಾಳ ಇದ್ವು ಅಂತಂದು ಹೇಳಿದ್ರೆ ಎಲ್ಲವೂ ಒಂದೊಂದು ಸುಜಿ ತೊಗೊಂಡು ಕಟ್ ಮಾಡಿಬಿಡ್ತಾವು ಖಾಲಿ ಕುತ್ಕೊಂಡಾಗ. ಇವನು ಹುಡುಗ ಕೈ ಕೊಟ್ಟು ಭಾಳ ಚಂದ ಕಟ್ ಮಾಡ್ತಾವ್ರಿ ಅಷ್ಟು.
ಒಂದು 4 ಅಕ್ಕವನ್ರಿ ಈ ಸೀಟ್ ಒಳಗೆ. ಹ್ಞೂ ಈ ಸೀಟ್ ಒಳಗೆ 4 ಅಕ್ಕವಲ್ಲ, ಹ್ಞೂ ದೊಡ್ಡ 2 ಅಕ್ಕವ, ಸಣ್ಣ 1 3 ಆಗ್ಬೋದದಿಲ್ಲ ರೀ. ಹ್ಞೂ ಹಿಂಗೆ ಫಸ್ಟ್ ಟೈಮ್ ಮಾಡಿದ್ವು ನಾವು ಸೈಜ್. ಈ ಸೈಜ್ ಒಂದು ಕರೆಕ್ಟ್ ಆಗ್ಬೇಕಂತ ಹೇಳಿ ಇದನ್ನು ಮಾಡ್ಕೊಳ್ತಾ ಈಗ. ಆಮೇಲೆ ಅದರ ತಕ್ಕಂಗೆ ಇಟ್ಟಿಟ್ಟು ಅದ್ರ ಮ್ಯಾಗ ಕಟ್ ಮಾಡಿಬಿಡ್ತೀರಿ. ಕಟ್ ಮಾಡ್ಬೋದು. ಕತ್ರಿ ಇದು ಇಲ್ರಿ, ಅದ ಮಂಡ ಐತೆ ಕತ್ರಿ. ಕತ್ರಿ ಇದ್ರಲ್ಲಿ ಬಾಕ್ಸ್ ಒಳಗೆ ಹೊಸ ಕತ್ರಿ ತೊಗೊಂಬಂದದ್ದು ಹೋದ ವರ್ಷದ್ದು. ಕೈ ಬರೋದಕ್ಕೆ ಈ ಕೈ ನೋಯ್ತೈತಿ ಇದೆ. ಏನು ಮಾಡಕ್ಕೆ ಬರಂಗಿಲ್ಲ. ಹೇಳಿ ಅಮ್ಮ ಕತ್ರಿ ತೊಂಬ ಅಂತ ಹೇಳಂದೆ. ಹಾಂ, ಕತ್ರಿ ಹೇಳ್ಬೇಕು. ಕತ್ರಿ ಇನ್ನೂ ಹೇಳಿಲ್ಲ. ಕತ್ರಿ ಹೇಳ್ಬೇಕು. ಐತ್ರಿ ಕತ್ರಿ. ಐತಿನ? ನಾವು ಕೊಟ್ಟು ಕಳಿಸಿ ಇಲ್ಲಿ ಹತ್ರ ಹೋದ ವರ್ಷ ಎಲ್ಲ ಮಕ್ಕನದ ಬಾಕ್ಸ್ ಒಳಗೆ ಹಾಕಿ ಕತ್ರಿ, ಆಮೇಲೆ ಅದೇನದ ಪಿನ್ ಹೊಡಿತೀವ್ರಲ್ಲ ಸ್ಟೆಪ್ಲೈಸರ್ ಅದ ಎಲ್ಲ ಕೂಡ ಆ ಬಾಕ್ಸ್ ಒಳಗೆ ಇಟ್ಟಿದ್ವಿ. ನಾವು ಇಟ್ಟು ಕೊಟ್ಟು ಕಳಿಸಿದ್ವಿ. ಅದನ್ನು ಕತ್ರಿ ಒಂದ ಕೊಟ್ಟು ಕಳಿಸಿಲ್ಲ ನೋಡ್ರಿ ಅಮ್ಮ. ಕಟ್ ಮಾಡೈತಲ್ಲ ಇದು, ಕೈ ಬಳಕಾಗುತ್ತೆ ಇದೆಲ್ಲ. ಪೇಪರ್ ನೋಡಿದೆ, ಕಾರ್ಬೋರ್ಡ್ ಶೀಟ್ ಇದೆ. ಕಾರ್ಬೋರ್ಡ್ ಶೀಟ್ ಅಲ್ಲ, ಪೇಪರ್ ಕಟ್ ಮಾಡಕ್ಕಂದ್ರೆ ಅದ್ರಾಗ ಇದು ಹರ್ತಿಲ್ಲ. ಹರ್ತಿತ್ತಂದ್ರೆ ಅಷ್ಟು ತ್ರಾಸ ಆಗಂಗಿಲ್ಲ. ಇದು ಕತ್ರಿ ಹರ್ತಿಲ್ರಿ ಇದು. ಇದೊಂದು ಕಟ್ ಮಾಡ್ಕೊರಿ. ಈಗ ಆಮೇಲೆ ಸುಲ್ತಾನವ್ರು ಯಾರು ತೊಳಗೆ ಹೊಂಟ್ರಂದ್ರೆ ಗಾಡಿ ತೊಗೊಂಡು ಹೇಳಕ್ಕೆ ಬರ್ತೈತೆ ರೀ. ಚಂದ ಆತು ನೋಡ್ರಿ, ಅದು ಚಂದ ಆತದ ಶೇಪ್. ಇದ್ರ ಮ್ಯಾಗೆಲ್ಲ ಇದು ಡಿಸೈನ್. ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಮಾಡಂತಡಿ. ಇಲ್ಲಿಂತ್ರ ಕಟ್ ಮಾಡ್ಬೇಕಾಯ್ತು ನೀವು, ಹಗರ್ ಹಾಕತ್ತ. ಅಲ್ಲಿಂತ್ರ ಉದ್ದ ಕಟ್ ಮಾಡೋದ್ರಾಗ ಕೈ ನೋಯ್ತದ. ಅದು ಹೆಂಗದು ಗೊತ್ತಾ, ಈ ಸಲ ವೇಸ್ಟ್ ಮಾಡಬಾರ್ದು ಭಾಳ. ಯಾಕಂದ್ರೆ ಅಗಲಗಲ್ ಪಟ್ಟಿ ವೇಸ್ಟ್ ಆದ್ರೆ ಉಪಯೋಗ ಇಲ್ಲ. ವೇಸ್ಟ್ ಆದ್ರೆ ಇಷ್ಟ ಆಗುತ್ತೆ. ಆತ್ರಿ ಅದು. ಇವಲ್ಲೇನು ಹಾಕ್ತೀವಲ್ಲ ನಾವು ಅಂಗಡ್ಯಾಗ, ಮಸ್ತ್ ಕಾಣ್ತಾವ್ರಿ ಇವು ದೊಡ್ಡ ದೊಡ್ಡವಾಗಿ. ಆ ಪರ್ದೆ ಮೇಲೆ ಹಾಕ್ತೀವಲ್ಲ, ಈಗ ಏನಂತಲ್ಲ ಇದನ್ನೆಲ್ಲ ಹಿಂಗೆ ಮಾರ್ಕ್ ಮಾಡ್ಕೋಬೇಕು ಇದ್ರ ಮ್ಯಾಗ ಇಟ್ಟಿಗೆ ಅಷ್ಟಕ್ಕೂ. ಆಮೇಲೆ ಕಟಿಂಗ್ ಮಾಡ್ಕೊಂಡು ತೊಗೊಬಿಡಬೇಕು. ಮಾಡಕ್ಕೆ ಕುಂತೀವಿ ಅಂದ್ರೆ ಭಾಳ ತಗಂಗಿಲ್ಲ. ಮಾಡೋ ಮಟ್ಟ ಅಷ್ಟು ವಜ್ಜಿ ನೋಡ್ರಿ. ಮಾಡ್ಬೇಕು ಅನ್ನಿಸ್ತತೆ. ಇದ್ರೊಳಗೆ ಹಿಂಗೆ ಆಗ್ತೈತೆ. ಇದ್ರೊಳಗೆ ಹೆಂಗೆ ಮಾಡಿದ್ರು ಹೆಂಗೆ ಗೊತ್ತಾ, ಇದು ಮೂರಾಕದು ಹೆಂಗೆ ಮಾಡಿದ್ರು ಒಂದು ಇಲ್ಲಿಗೆ ಆತಂತ ಹೇಳಿದ್ರೆ ಒಂದು ಇಲ್ಲಿಗೆ ಹಾಕೈತಿ. ತೊಳಗೆ ಆಡಕ್ಕವ. ಆಮೇಲೆ ಹೊಳಿಸಿ ನೋಡ್ರಿ, ಹಿಂಗಿಟ್ಟು ಮತ್ತೆ ಅಡ್ಡ ಇದು ಇಲ್ಲಿ ಮುಟ್ಟ ಹಾಕೈತೆ. ಒಂದು ಹಿಂಗಂತ ಹಂಗೆ ಬಿಡ ಕಮ್ಮಿ ಇಷ್ಟೇ. ಮತ್ತೆ ಇದು ಗ್ಯಾಪ್ ಉಳಿತೈತಿ. ಹಿಂಗೆ ಉದ್ದಕ್ಕೆ ಒಂದು ಇಟ್ರೆ ಹಾಕತ್ತೆ, ಉದ್ದಕ್ಕೊಂದು ಹಾಕತ್ತೆ. ಆಮೇಲೆ ಸಣ್ಣದು ಇದು ಮೂಲಿಗೆ ಒಂದು ಸಣ್ಣದು ಹಾಕತ್ತೆ ನೋಡಿ, ಅಷ್ಟೇ ರೀ. ಇದ್ರಾಗ 3 ದೊಡ್ಡವು, ಒಂದು ಸಣ್ಣದು. ಹಿಂಗೆ ಮಾಡೋದು. ಈಗ ನಾವು ಹೆಂಗೆ ಹಿಂಗೆ ಮಾಡ್ತೀರಾ? ಹಿಂಗೆ ಮಾಡ್ಕೊಂಡು ಅಂದ್ರೆ ಹೆಂಗೆ ಗೊತ್ತಾನ, ಇದ್ರಾಗ 2 ಅಕ್ಕವ ಒಂದು ಬಿಸೊಳಗೆ. ಇದ್ರಾಗ ಒಂದು ಆಕೈತಿ, ಇಲ್ಲೊಂದು ಆಕೈತಿ. ಅಂದರೆ ಹೆಚ್ಚಿಗೆ ಇದು ಆಗಂಗಿಲ್ಲ, ವೇಸ್ಟ್ ಆಗಂಗಿಲ್ಲ. ಇದು ಕಾರ್ಬೋ ಶೀಟ್. ನಂಬರಿಂದ ಹಾಕ್ಲೆ. ನಂಬರ್ ಹಾಕ್ರಿ ನಂದ. ಬಂತ OTP? ವೆರಿಫೈ ಮಾಡೋಣ. ಹಾಂ, ಅಪ್ಲಿಕೇಶನ್ ನೇಮ್ ನನ್ನ ಹೆಸರು ಹಾಕ್ರಿ.
ಅಡ್ರೆಸ್ ಆಗಲೇ ಎಮ್ ನದಾಫ್ ಅಂತ ಹಾಕಿ ಸುಮ್ಮನೆ ಎಮ್ ನದಾಫ್ ಅಂತೇಳಿ ಹಾಕ್ರಿ. ಏನೇನು ಹಾಕಿರಿ ಈಗ ಅದಕ್ಕೆ? ಇಮೇಲ್ ಹಾಕೈತಿ, ಓನ್ ಹೆಸರು ಹಾಕೈತಿ, ಹಿಂಗೆ ಶೇಮ್ ಐತಲ್ಲ ನಾವು ಇದ್ರದ್ದು ಹಾಕಿದ್ವಿ ಸುವರ್ಣ ಸೂಪರ್ ಸ್ಟಾರ್ದೆ. ಮೊಬೈಲ್ ನಂಬರ್ ಹಾಕಿರಿ, ಮೊಬೈಲ್ ನಂಬರ್ ಡೇಟ್ ಆಫ್ ಹಾಕೀನಿ, ಬರ್ತ್ ಡೇಟ್ ಆಫ್ ಹಾಕಿರಿ, ಬರ್ತ್ ಹಾಕೀನಿ, ಅಡ್ರೆಸ್ ಹಾಕೀನಿ, ನಮ್ದು ಪಿನ್ ಕೋಡ್ ಹಾಕೀನಿ. ವಿಡಿಯೋ ಅಪ್ಲೋಡ್ ಆಗೈತೆ. ಇನ್ನೂ ಆಗತೈತಿ. ಅದು ಪೂರ ಮುಗಿಬೇಕೇನ್ರಿ? ಇದು ಪೂರ ತುಂಬಬೇಕು. ನೋಡೋಣ ಈಗೇನು ಹಾಕತ್ತೆ ಅಂತೇಳಿ. ನೆಕ್ಸ್ಟೇ ಅವ್ರೈತಲ್ಲ ಮ್ಯಾಕ್ಸಿಮಮ್ 50 MB ಅವ್ರು ಹೇಳಿದ್ದು 50 MB ಮ್ಯಾಗ ಮಾಡಬಾರ್ದು, ಆಮ್ಯಾಗ 3 ನಿಮಿಟ್ ಮ್ಯಾಗ ಮಾಡಬೇಡ ಅಂತ ನಾನು ವಿಡಿಯೋ. ಓಕೆ ಅಂತ ಬಂತು. ಎಲ್ಲ ಫಾರ್ಮ್ ಫ್ಲಿಪ್ ಮಾಡಿದ್ದಾತ. ಇನ್ನು ಪ್ರೊಸೆಸಿಂಗ್ ಐತಿ. ಇದು ಪ್ರೊಸೆಸಿಂಗ್ ಐತ್ರಿ ಈಗ. ಸಂಜೆ ಕರಿತಾರೆ ಅವ್ರೆ. ಅಯ್ಯ ಸಕ್ಸಸ್ಫುಲಿ ಥ್ಯಾಂಕ್ ಯು ವೆಲ್ ಸಕ್ಸಸ್ಫುಲಿ ರಿಸೀವ್ಡ್ ಯುವರ್ ಡೀಟೇಲ್ಸ್. ಆಯ್ತು, ಸಕ್ಸಸ್ಫುಲ್. ಓಕೆ. ಸಂಜೆ ಮುಂದೆ ಗಂಟೆ ಮುಟ್ಟಿ ಕಟ್ಟೋದೆ. ಸಂಜೆ ಮುಂದೆ ಗಂಟೆ ಮುಟ್ಟಿ ಕಟ್ಟೋದು ನೋಡಿ. ಸಂಜೆ ಮುಂದೆ ಹೆಂಗೆ ಕರಿತಾರೆ ಅವ್ರು? ಟೈಮಿಂಗ್ ಇರ್ತದೆ. ನೀವು ಹೆದರ್ಸೇ ಬಿಡ್ತೀರಲ್ಲ ಸಂಜೆ ಮುಂದೆ ಕಟ್ಟೋದು ಅಂತೇಳಿ. ಅಂತೂ ನೀನು ಹೊಂಟಿ ಬಿಗ್ ಬಾಸಿಗೆ. ಹೊಂಟೇರಿ. ಮತ್ತು ಮನ್ಯಾಗ ಅಡುಗೆ ಮಾಡ್ರ ಇಲ್ಲಿ ನೀವು 3 ತಿಂಗಳ ಮಟ್ಟ. ನೀವು ಅದಿರಿ ಸಾನಿ ಅದ ಸುಮ್ಮನೆ ಏನ ಕಲ್ಲು ಹೋಗ್ಯಂಗ ಹೋಗ್ಯದ್ರಿ. ಯಾರಿಗೆ? ಲಕ್ಕ ಯಾರಿಗೆ ಕಲ್ಲು ಬಿಗ್ ಬಾಸ್ ಮನೆಗೆ. ಮನೆಗೆ ಕಲ್ಲು ಇದ್ದಿ ಯಾಕೆ? ಹಂಗಲ್ರಿ, ನಾವು ಅಪ್ಲಿಕೇಶನ್ ಹಾಕಿವಿ ಅಷ್ಟು ಮಂದಿ. ಯಾಕಂದ್ರೆ ಈ ಸರ ಹೆಂಗಪ್ಪ ಅಂದ್ರೆ ಬಿಗ್ ಬಾಸ್ ಎಂಥ ಅವಕಾಶ ಕೊಟ್ಟೈತೆ ಅಂತ ಹೇಳಿದ್ರೆ ಬರೀ ಸೆಲೆಬ್ರಿಟಿಯರಿಗೆ ಅವಕಾಶ ಕೊಡ್ತಿದ್ರ, ಅದ್ರಾಗ ಒಬ್ರು ಯಾರೇನು ಇರ್ತಿದ್ರೆ. ಇವಾಗ ಸಾಮಾನ್ಯ ಜನರೂ ಹೋಗ್ಬೋದಂತೆ ಈ ಸೀಸನ್ನಿಗೆ. ಸೊ ಹಾಗಾಗಿ ಅದನ್ನು ನೋಡಿದ್ವಿ ನಾವು. ನಮಗೂ ಹೋಗ್ಬೇಕು ಅನ್ನೋದು ಆಸೆ ಭಾಳ ಇತ್ತು. ಯಾವಾಗ ನಾವು ಬಿಗ್ ಬಾಸ್ ಚಲೋ ಆಗೈತೆ ನೋಡಿ ಅವಾಗಲಿಂತ್ರನೂ ನಾವು ಅದನ್ನು ನೋಡ್ತೀವಿ. ಆಮೇಲೆ ಅದು ಫ್ಯಾನು ಕೂಡ ಹೌದು, ಅದು ಮುಗಿಯೋ ಮಟ್ಟನೂ ನಾವು ಬಿಡ್ತಿದ್ದಿಲ್ಲ, ಹಂಗೆ ನೋಡ್ತಿದ್ವಿ. ಈಗಂತ ಅವಕಾಶ ಬಂದೈತಿ, ನಾವು ಯಾಕೆ ಮಿಸ್ ಮಾಡ್ಕೋಬೇಕು? ನಾವು ಒಂದು ಅಪ್ಲಿಕೇಶನ್ ಹಾಕಿ ನೋಡೋಣ ಅಂತಂದು ಹೇಳಿ ಅಪ್ಲಿಕೇಶನ್ ಹಾಕಿದ್ವಿ. ದೇವ್ರ ಮೇಲೆ ಭಾರ ಹಾಕಿ ದೇವ್ರ ಕಣ್ ತೆಗೆದ್ನೆ ಅಂದ್ರೆ ನೋಡೋಣ ಅಂತ ಏನೇನು ಹಾಕತ್ತಂದು. ಅವತ್ತು ಹೋಯ್ತಲ್ಲ ಸುಮ್ಗನ ಹಾಕಿದ್ವಿ ನಾವು ಸುವರ್ಣ ಸೂಪರ್ ಸ್ಟಾರಿಂದ. ಅದು ಬಿಡುತ್ತೆ. ಅದು ಬಂತ ಹೋದ್ವಿ, ಇನ್ನು 4 ಬಂದ್ವಿ. ನೋಡೋಣ ಅಂತ ಏನು ಹಾಕದ ಯಾವಾಗ ಅಂತೇಳಿ ಬರ್ತೈತಿ ಏನ ಅನ್ನೋದು ಸುಮ್ಮನೆ ಎಲ್ಲದಕ್ಕೂ ಹಾಕೊಂತ ಇರ್ಬೇಕ್ರೆ. ಇಂಥ ಅವಕಾಶ ಸಿಕ್ಕಾಗ ಬಿಡಬಾರ್ದು. ನೋಡೋಣ ನಂತರ ಏನೇನು ಆಕತ್ತೆ. ಈಗಂತ ಅಪ್ಲಿಕೇಶನ್ ಹಾಕಿವಿ ನಾವು. ಅಪ್ಲಿಕೇಶನಿಂದ ರಿಪ್ಲೈ ಯಾವಾಗ ಬರ್ತೈತಿ ಇನ್ನೊಂದು 15 ದಿನ ಅಂತಂದು ಹೇಳ್ಯಾರ ಟೈಮಿಂಗ್. ನೋಡೋಣ 15 ದಿನ ಮಟ್ಟ ವೇಟ್ ಮಾಡಿ ಅವ್ರಾಗಿ ಕರೆದ್ರಂದ್ರೆ ಹೋಗೋಣಂತ, ಇಲ್ಲ ಅಂದ್ರೆ ಬಿಡೋದು. ಏನು ಬೇಜಾರೇನಿಲ್ಲ.